ಇದೆಲ್ಲ ರಾಮವರು ಜಾತಿಯವರು ಒಂಥರ ದೊಡ್ಡ ಹೋರಾಟ. ಅದು ನಾಗರದಲ್ಲಿ ಈ ಕಲ್ಲಳ್ಳ ರೇಂಜ್ ಬರುತ್ತೆ, ಮೂರ್ಕಲ್ಲಲ್ಲಿ ದೊಡ್ಡ ಹೋರಾಟ ಅದು. ಆಗ ಅರಣ್ಯ ಮಂತ್ರಿ ದೊಡ್ಡ ಹೋರಾಟನೇ ಅದು. ಆಗ ತುಂಬನೇ ನಾಲ್ಕು ಪತ್ರಿಕೆ ತುಂಬ ವಸತಿ ಆಗ್ತಾ ಇತ್ತು, ಮಾಡ್ತಾ ಇತ್ತು. ಕೊನೆಗೆ ಅದರಲ್ಲಿ ಜಯನೂ ಕೂಡ ಸಾಧಿಸ್ದಂಗಾಯಿತು. ಕೊನೆಗೆ ಸರ್ಕಾರ ಏನು ತಾಜ್ ನಡೆದು ಒಪ್ಪಂದ ಮಾಡ್ಕೊಂಡಿತ್ತು, ಸರ್ಕಾರನೇ 24 ಕೋಟಿ ದಂಡವನ್ನು ಅವರಿಗೆ ಕೋರ್ಟ್ ಮುಖಾಂತರ ಕಟ್ಕೊಟ್ಟಿರ್ತಕ್ಕಂಥ ನೋಡ್ಕೊಂಡು ಅದೊಂದು ದೊಡ್ಡ ಹೋರಾಟ. ನಿಜವಾಗ್ಲೂ ಅನ್ಯಾಯ ತಾಜ್ ಹೋಟೆಲ್ ಬಂದಿದ್ರೆ ಇವತ್ತು ನಮ್ಮ ಕಾಡು ಇವತ್ತು ಬಹಳಷ್ಟು ನಾಶ ಆಗ್ತಾ ಇತ್ತು, ಬೇರೆ ಬೇರೆ ಚಟುವಟಿಕೆಗಳಿಗೆ ಕಾಣಿಸ್ತು. ಅದೊಂದು ದೊಡ್ಡ ಹೋರಾಟ. ಅದರೊಟ್ಟಿಗೆ ಪುನರ್ವಸತಿ ಸಂದರ್ಭ ಬಂದಾಗ 2001 ಕಳೆದ ಕಾಗೋಡು ತಿಮ್ಮಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾಗಿ ಅದೊಂದು ದೊಡ್ಡ ಹೋರಾಟ. ಪುನರ್ವಸತಿಗೆ ಒತ್ತಾಯ ಮಾಡಿ ಎಲ್ಲ ಕರ್ಕೊಂಡ್ಬಂದಿರ ಅಂತೇಳಿ ದೊಡ್ಡ ಗಲಾಟೆ ಎಲ್ಲ ಆಯಿತು. ಅವಾಗ ಬಾಲಚಂದ್ರ ಅಂತ ಎಸ್ ಇದ್ರು. ದೊಡ್ಡ ಈ ನಾಗಪುರ ಮೊದಲನೇ ಬ್ಲಾಕ್ ಬಂದಾಗ ನಮ್ಮ ಹಿರಿಯರೆಲ್ಲ ಹೋಗಿ ಒಳಗಡೆ ಸೇರ್ಕೊಂಡಿದ್ರು. ನಮ್ಮ ಇಲ್ಲಿ ಹೋರಾಟಗಾರರು ಹಾಗೆಲ್ಲ ತೆಗೆದು ಎಲ್ಲ ಹೊರಗಡೆ ಹಾಕಿ ದೊಡ್ಡ ದೊಡ್ಡ ಗಲಾಟೆ ಅವೆಲ್ಲ ಒಂದು ನೆನಪಿನಲ್ಲಿ ಬರ್ತದೆ. ಅದರೊಟ್ಟಿಗೆ ಈ ಥರ ಬೇಕಾದಷ್ಟು ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದು. ಯಥೇಶಿ ನಾವು ನಿಮ್ಮ ಕೊಲ್ಲಿ ಆಡಿಯೋ ಬಗ್ಗೆ ನಾಗರದಲ್ಲಿ ಆದಂಥ ನೀವೇ ಇರಲಿಲ್ಲ ಅವತ್ತು. ನಾವು ಬಂದಿದ್ವಿ, ನಮ್ಮ ಇಲ್ಲಿಂದ ನಮಗೆ ಅರಣ್ಯ ಇಲಾಖೆಯನ್ನು ಕರೆಸ್ಕೊಂಡಿದ್ದು, ನಾವು ಅಲ್ಲಿಗೆ ನಿಮ್ಮಲ್ಲಿಗೆ ಭೇಟಿ ಕೂಡ ಕೊಟ್ಟಿದ್ವಿ. ಸೊ ಈ ಥರದ ಅನೇಕ ಹೋರಾಟಗಳನ್ನು ನೋಡ್ತೀವಿ. ಮತ್ತು ಪುನರ್ವಸತಿ ಆದಂಥ ಸಂದರ್ಭದಲ್ಲಿ ಅವರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಬೆಳೀತಿರ್ತಕ್ಕಂಥ ಮಾಡಿದ್ವಿ. ಈಗ ಉದಾಹರಣೆಗೆ ಹೆಬ್ಬಾಳಹಳ್ಳಿ, ಶೆಟ್ಟಳ್ಳಿ, ಲಕ್ಕಪಟ್ಟಣ ಈ ಪುನರ್ವಸತಿ ಕೇಂದ್ರಗಳಿದೆ. ಅಲ್ಲಿಯ ಸಮಸ್ಯೆಗಳು ನಾವೆಲ್ಲ ಹೋದಾಗ ಹೇಳ್ತಿದ್ವಿ, ನಮಗೆ ಇಲ್ಲಿ ಎಲ್ಲ ಕರ್ಕೊಂಡ್ಬಿಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋದ ಪುನಃ ನಾವು ಅದೇ ಹಳ್ಳಿ ವಾಪಸ್ ಹೊರಟೋಗ್ತೀವಿ ಅನ್ನೋ ಒಂದು ಸಂದರ್ಭ ಕೂಡ ಬರ್ತಿರ್ತದೆ. ಈ ನಡುವೆ ಅದು ತುಂಬ ಅತ್ಯುತ್ತಮವಾಗಿ ವ್ಯವಸಾಯ ಮಾಡಿ ಜೀವನ ಕಲ್ತಿರೋದು ಕೂಡ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೆಬ್ಬಾಳಹಳ್ಳಿ ಗುಲಾಬಿ ಅಂತೇಳಿ ಅವರಿಗೊಂದು ವಿಜಯ ಕರ್ನಾಟಕ ಒಂದು ಸೂಪರ್ ಸ್ಟಾರ್ ಆಯ್ತಾ ಅಂತ ಒಂದು ಪ್ರಶಸ್ತಿ ಕೊಡ್ತೀವಿ. ಅದೊಂದು ಸ್ಟೇಟ್ ತುಂಬ ಅಳಿಯ ಮಕ್ಕಳು ಎಲ್ಲ ಹೋಗ್ಬೇಕಾದಂತೆ ಗುಲಾಬಿ ಅವರಿಗೆ ಯಜಮಾನಿಲ್ಲ, ಅಳಿಯ ಮತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಕ್ಕಂಥದ್ದು ಇದೆ. ಅದೇ ರೀತಿ ಶೆಟ್ಟಳ್ಳಿ ಲಕ್ಕಪಟ್ಟಣದಲ್ಲಿ